ಹಾಯ್ ಎವರಿವನ್. ಸೊ ಇಂದಿನ ತರಗತಿಯಲ್ಲಿ ಸರಾಸರಿ ಬಗ್ಗೆ ನಾವು ಕಲ್ತ್ಕೊತಾ ಇದ್ವಿ. ಅಂದರೆ ಮೀನ್ ನಾನು ಕಲ್ತ್ಕೊತಾ ಇದ್ವಿ 10th ಸ್ಟ್ಯಾಂಡರ್ಡಲ್ಲಿ. ICSE ಮತ್ತು CBSE ಎರಡೂ ತರಗತಿಯವರಿಗೆ ಈ ಒಂದು ಚಾಪ್ಟರ್ ಇದೆ. ಇದನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಅದರ ಇನ್ನೆರಡು ಲೆಕ್ಕಗಳನ್ನು ಈ ದಿನ ಅಭ್ಯಾಸ ಮಾಡೋಣ. ಅಂದರೆ ಸರಾಸರಿಯನ್ನು ಕಂಡುಹಿಡಿಯೋಣ. ನಾನು ಸರಾಸರಿಯನ್ನು ನೇರ ವಿಧಾನದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಕ್ವಶನ್ ಬರಿತಾ ಇದ್ದೀನಿ. ಕ್ಯಾಲ್ಕುಲೇಟ್ ಮೀನ್ ಅಂತ ಇದೆ. ನಮಗೆ ಕಾಲಮನ್ನು ಕೊಡುವಾಗ ಈ ಥರ ಅಡ್ಡ ಕಾಲಮ್ ಎಕ್ಸ್ ಈ ಥರನೂ ಕೊಡ್ತಾನೆ. ಎಕ್ಸ್ ಅಂಕಗಳು ಆಗ್ಬೋದು ಅಥವಾ ಬೇರೆ ಯಾವುದಾದ್ರೂ ವಿವರಣೆ ರೀತಿಯ ಅಂಶಗಳನ್ನು ಬೇಕಾದ್ರೂ ಕೊಡ್ಬೋದು. ನಾವಿಲ್ಲಿ ಅಂಕಗಳು ಅಂತ ತಿಳ್ಕೊಳ್ಳೋಣ. ಎಕ್ಸ್ ಕಾಲಮ್ ತೊಗೊಂಡಿದ್ರಿ. 5 ಇದೆ, 10 ಇದೆ, 15, 20, 25 ಅಂತ ಬರ್ಕೊಂಡಿದ್ದೀನಿ. ಓಕೆನಾ? ಎಫ್ ಕಾಲಮನ್ನು ಬರಿತಾ ಇದ್ದೀನಿ. ಎಫ್ ಫ್ರೀಕ್ವೆನ್ಸಿ ಅಂತ ಕರಿತೇವೆ ಇದಕ್ಕೆ. ಎಫ್ ಕಾಲಮನ್ನು ಅದೇ ಮಾಡಿ ಸ್ಕೇಲನ್ನು ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ಅಭ್ಯಾಸನ ಮಾಡ್ಕೋಬೇಕು. ಓಕೆನಾ? ಈ ಎಫ್ ಕಾಲಮನ್ನು ಬರಿತಾ ಇದೆ ನೋಡಿ. ಎಫ್ ಕಾಲಮು ಮೊದಲನೇದು 7 ಇದೆ, ಎರಡನೇದು 4, 6, ಆಮೇಲೆ 3, ಅನಂತರ 5 ಇದೆ. ಈ ಥರ ರೋನಲ್ಲಿ ಬೇಕಾದ್ರೆ ಕೊಟ್ಟು ಕ್ಯಾಲ್ಕುಲೇಟ್ ಮೀನ್ ಅಥವಾ ಗಿವನ್ ದ ಡೇಟಾ ಮಾರ್ಕ್ಸ್ ಆ್ಯಂಡ್ ದೆನ್ ಫ್ರೀಕ್ವೆನ್ಸಿ ಅಂತ ಹೇಳಿ ಕೊಡ್ತಾನೆ. ಆ ರೀತಿ ಬೇಕಾದ್ರೂ ಕೊಡ್ಬೋದು. ಸೊ ಈಗ ಇದನ್ನು ಫಸ್ಟು ರೋನಲ್ಲಿ ಕೊಟ್ಟಿದ್ದಾನೆ, ಅಂದರೆ ಅಡ್ಡ ಸಾಲಿನಲ್ಲಿ ಕೊಟ್ಟಿದ್ದಾನೆ. ನಾವು ಇದನ್ನು ಫಸ್ಟು ಮೊದಲು ಅಂದರೆ ಕಂಬ ಸಾಲಿ ಬರ್ಕೊಳ್ಳೋಣ. ಎಕ್ಸ್ ಕಾಲಮ್ಮು ಏನಿದೆ 5, 10, 15, 20, 25. ನಾನಿಲ್ಲಿ ಕೆಲವು 5 ಅಂಕೆಗಳನ್ನು ಮಾತ್ರ ಬರ್ಕೊಂಡಿದ್ದೀನಿ. ಸಮ್ಟೈಮ್ ಇನ್ನೂ ಹೆಚ್ಚಿನ ಸಂಖ್ಯೆಗಳನ್ನು ಕೂಡ ಕೊಡ್ತಾರೆ, ಅದನ್ನು ಗಮನಿಸಿ ನೋಡ್ಕೋಬೇಕು. ಎಫ್ ಕಾಲಮನ್ನು ಬರ್ಕೊತಿದ್ದೀನಿ. 7 ಇದೆ, 4 ಇದೆ, 6, 3, 5 ಎಫ್ ಕಾಲಮ್ ಕೊಟ್ಟಿದ್ದಾರೆ. ನೇರ ವಿಧಾನದಲ್ಲಿ ನಾವು ಕಂಡುಹಿಡಿಯುವಾಗ ಎಕ್ಸ್ ಮತ್ತು ಎಫ್ ಕಾಲಮ್ ಇದು 2 ಕಾಲಮ್ ಕೊಟ್ಟರೆ ನಾನೇನು ಹೇಳಿದ್ದೀನಿ? ವರ್ಗೀಕೃತ ಪ್ರಾಪ್ತಾಂಕ, ಡಿಸ್ಕ್ರೀಟ್ ಸೀರೀಸ್ ಅಂತ ಕರಿತೇವೆ, ಅಥವಾ ಗ್ರೂಪ್ಡ್ ಡೇಟಾ ಅಂತ ಕರೀತಾರೆ. ಇದನ್ನು ಗ್ರೂಪ್ಡ್ ಡೇಟಾ. ಮೊಟ್ಟ ಮೊದಲು ನಾವು ಈ ಥರ 2 ಕಾಲಮ್ ಕೊಟ್ಟಾಗ ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗಿರೋದು ನಾವು ಎಫ್ ಫೈಂಡ್ ಔಟ್ ಮಾಡಿಕೊಂಡಾಗ ಅದು ನಿಮಗೆ ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ. ಎನ್ ಅಂತ ಬೇಕಾದರೂ ಬರಿಬೋದು, ಅಥವಾ ನಮ್ಮ ಈಗಿನ ಅಭ್ಯಾಸದ ಬುಕ್ಕಲ್ಲಿ F1 ಅಂತ ಮಾಡ್ಕೊಂಡಿದ್ದಾರೆ. F1 ಅಂತ ಬೇಕಾದ್ರೂ ಬರ್ಕೋಬೋದು, ಅಥವಾ ಸಿಗ್ಮಾ F1 ಅಂತಲೂ ಬೇಕಾದ್ರೂ ಬರ್ಕೋಬೋದು. ಟೋಟ್ಲ್ ಮಾಡ್ತೀವಲ್ವ, ಅದನ್ನು ಸಿಗ್ಮಾ F1 ಅಂತ ಬರೀತಾರೆ. ಕೆಲವರು F1 ಅಂತ ಬರೆದಿದ್ದಾರೆ, ಎನ್ ಅಂತ ಬರೆದಿದ್ದಾರೆ. ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ಥರನೇ ಬರ್ಕೋಬೋದು. ಹೌದಾ? ಒಂದು ಥರ ಅಭ್ಯಾಸನ ಮಾಡ್ಕೊಳ್ಳಿ. ಇದನ್ನೆಲ್ಲ ಕೂಡ್ಕೊಳ್ಳಿ ನೀವು. 5, 3, 8, 4, 12, 6, 18, 17, 20, 25 ಆಯಿತು ನೋಡಿ. 25 ಆಗಿದೆ. ಓಕೆನಾ? ಎನ್ ಬೆಲೆ 25 ಅಥವಾ ಸಿಗ್ಮಾ F1 25 ಹಾಗೆ ಬೇಕಾದ್ರೂ ಬರಿಬೋದು. ನೆಕ್ಸ್ಟ್ ಕಾಲಮ್ ಏನು ಮಾಡಬೇಕಪ್ಪ ಅಂದರೆ ಎಕ್ಸ್ನು ಮತ್ತು ಎಫ್ ಎರಡನ್ನು ಗುಣಿಸ್ಬೇಕು ನಾವು. ಸರಿನಾ? ಗುಣಿಸೋಣ. 5 ಮತ್ತು 7 ಗುಣಿಸಿ ಎಷ್ಟಾಗುತ್ತೆ? ಅದನ್ನು FX ಅಂತ ಬರಿತೀವಿ ಕಾಲಮ್ನಲ್ಲಿ. FX ಅಂತ ಆಯಿತು, ಗೊತ್ತಾಯ್ತಾ? FX ಅಂದಾಗ ಫಸ್ಟು 5 7 ಗುಣಿಸಿ 5 7 35 ಆಗುತ್ತೆ. ಸರಿನಾ? 10 4 ಗುಣಿಸಿ 10 4 40 ಆಗುತ್ತೆ. 5 6 ಗುಣಿಸಿ, ಹೌದಾ? 15 6 ಗುಣಿಸಿ 15 6 90 ಆಯಿತು. 23 ಗುಣಿಸಿ 23 60 ಆಗುತ್ತೆ. 25 5 ಗುಣಿಸಿ 25 4 100, 25 5 125. ಇದನ್ನು ಕೂಡ್ಕೊಳ್ಳಿ. ಕೂಡಿದಾಗ ಇದನ್ನು ಸಿಗ್ಮಾ FX ಅಂತ ಬರಿತೀವಿ, ಅಥವಾ ನಿಮ್ಮ ರೀಡರ್ ಪ್ರಕಾರ ಬರೆಯೋದಾದ್ರೆ F1X ಅಂತಲೂ ಕೂಡ ಬರೀತಾರೆ. ಓಕೆನಾ? ಇದೆಲ್ಲವನ್ನು ಕೂಡ್ಕೊಳ್ಳಿ.
ನಾನು ಕೂಡಿದ್ದನ್ನು 5 5 10ಕ್ಕೆ 0 ದಶಕ 1 ಆಯಿತು. ಸರಿನಾ? 6 10 9 19 19 3 22 22 24 ಪ್ಲಸ್ 1 25 ಆಯಿತು. 2 ಕ್ಯಾರಿ ಇದೆ, 2 ಪ್ಲಸ್ ಕ್ಯಾರಿ 1 3 ಆಯಿತು. 350 ಆಯಿತು ನೋಡಿ. ಗೊತ್ತಾಗಿದೆಯಾ? ಅರ್ಥ ಆಯ್ತಾ? ಸ್ವಲ್ಪ ನಿಧಾನವಾಗಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ನೆನ್ನೆ ಸ್ವಲ್ಪ ಸ್ಪೀಡಾಗಿ ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಸೊ ಈಗ ಒಂದು ಸ್ವಲ್ಪ ನಿಧಾನವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇದೆರಡು ಲೆಕ್ಕ ಮಾಡ್ತೀನಿ. ನೆಕ್ಸ್ಟು ಮೀಡಿಯನ್ಗೆ ಹೋಗ್ತೇನೆ. ಓಕೆನಾ? ಮೀಡಿಯನ್ ಹೇಳ್ಕೊಡ್ತೇನೆ. ಹೌದಾ? ಇದರಲ್ಲಿ ಮೀಡಿಯನ್ನಲ್ಲಿ ಮೂರು ವಿಧಾನ ಇದೆ. ಮೀನಲ್ಲಿ ನೇರ ವಿಧಾನ, ಶಾರ್ಟ್ಕಟ್ ಮೆಥಡ್ ಅಂತ ಒಂದಿದೆ, ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತ ಇದೆ. ಸೊ ಹೀಗೆ ವಿಧಾನಗಳನ್ನು ನಾವು ಒಂದೊಂದಾಗಿ ಅಭ್ಯಾಸ ಮಾಡೋಣ. ಈ ಒಂದು ವಿಧಾನನ ಹೆಚ್ಚಾಗಿ ಕೇಳ್ತಿರ್ತಾನೆ ಮೀನಲ್ಲಿ. ನೇರ ವಿಧಾನದಲ್ಲಿ ಲೆಕ್ಕನ ಮಾಡೋದು ತುಂಬ ಸುಲಭ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಈ ವಿಧಾನನ ಅಭ್ಯಾಸನ ಮಾಡಿಕೊಡಿ. ಸರಿನಾ? ಯಾರಿಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಕಮೆಂಟ್ ಮಾಡಿ. ಹೌದಾ? ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈಗ ಮೀನ್ ಅಂತ ಹೇಳಿದೆ. ಮೀನಿಗೆ ಸಿಂಬಲ್ ಬರ್ಕೋತೀವಿ ನಾವಿಲ್ಲಿ ಎಕ್ಸ್ ಬಾರ್ ಅಂತ. ಅದನ್ನು ಮೀನ್ ಅಂತಲೂ ಬರ್ಕೋಬೋದು ಅಥವಾ ಎಕ್ಸ್ ಬಾರ್ ಅಂತ ಬರ್ಕೋಬೋದು. ಕನ್ನಡ ಮೀಡಿಯಮ್ ಆದರೆ ಸರಾಸರಿ ಅಂತ ಬರ್ಕೋಬೋದು. ನಿಮ್ಗೆ ಯಾವುದು ಅನುಕೂಲ ಇದೆ ಆ ರೀತಿ ಮಾಡಿ. ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನು ಕನ್ನಡ ಇಂಗ್ಲೀಷ್ ಎರಡೂ ಬರಿತಾ ಇದ್ದೀನಿ. ಸರಿನಾ? ಓಕೆನಾ? ಅರ್ಥ ಆಗ್ತಿದೆಯಾ? ಈಗ ಟೋಟಲ್ ಸಿಗ್ಮಾ ಎಫ್ ಎಕ್ಸ್ ಎಷ್ಟಿದೆ ನೋಡಿ. ಸಿಗ್ಮಾ ಸೂತ್ರ ಬರಿತೀನಿ ಮೊದಲು. ಸಿಗ್ಮಾ ಎಫ್ ಎಕ್ಸ್ ಬರೆದೆ ಬೈ ಎನ್ ಅಂತ ಬರಿಬೋದು, ಇಲ್ಲ ಸಿಗ್ಮಾ ಎಫ್ ಒನ್ ಅಂತ ಬರ್ಕೋಬೋದು. ಈ ಥರ ಬರ್ಕೊಳ್ಳಿ. ಸರಿನಾ? ಓಕೆ. ಈಗ ಏನಿದೆ ಅಲ್ಲಿ? ಸಿಗ್ಮಾ ಎಫ್ ಎಕ್ಸು 350 ಇದೆ. ಎನ್ ಎಷ್ಟಿದೆ ನೋಡ್ರಿ? 25 ಇದೆ. ಸರಿನಾ? 25 ಇದೆ. ಈಗ 25ರಿಂದ ಡಿವೈಡ್ ಮಾಡಿ ನೋಡ್ಕೊಳ್ಳಿ. 25 1 25 ಆಯಿತು. ಅಲ್ಲಿಗೆ 3ರಲ್ಲಿ 1 ಉಳ್ಕೊಂತು. ಇಲ್ಲಿ ಏನೂ ಇಲ್ಲ, 0 ಆಯಿತು. ಆ ಕಡೆನೂ 0 ಇದೆ, 100 ಆಗುತ್ತೆ. 25 4 100 ಆಯಿತು ನೋಡಿ. ಗುಣಿಸಿ ನಿಧಾನವಾಗಿ. 25 14 350 ಆಯಿತು. 25 14 350. ಓಕೆನಾ? ಅರ್ಥ ಆಯ್ತಾ? ನೋಡಿ, ಈ ಥರ ಬಿಡಿಸ್ಬೇಕು. ಅಲ್ಲಿಗೆ ಎಕ್ಸ್ ಬಾರ್ ಅಂದರೆ ಏನು? ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಅನ್ನೋದು ಡಿವೈಡ್ ಮಾಡಿದಾಗ ಎಕ್ಸ್ ಬಾರ್ ಸಿಗುತ್ತೆ, ಅಂದರೆ ಸರಾಸರಿ ಸಿಗುತ್ತೆ. ಸರಾಸರಿ ಎಷ್ಟು ಬಂತು ನಮಗೆ? 14 ಆನ್ಸರ್ ಆಯಿತು. ಓಕೆನಾ? ಅರ್ಥ ಆಯ್ತಾ? ಓಕೆ. ಈಗ ಇದರದ ಇನ್ನೊಂದು ಲೆಕ್ಕನ ಅಭ್ಯಾಸ ಮಾಡಿಬಿಡೋಣ ಸಿಂಪಲ್ಲಾಗಿ. ಅದು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟು ಮೀಡಿಯನಲ್ಲಿ ಹೇಳ್ತೀನಿ, ಆಮೇಲೆ ಮೋಡ್ ಹೇಳ್ತೀನಿ, ಅನಂತರ ಶಾರ್ಟ್ಕಟ್ ಮೆಥಡು, ಅಸ್ಯೂಮ್ಡ್ ಮೀನ್ ಮೆಥಡು, ಸ್ಟೆಪ್ ಡಿವಿಯೇಷನ್ ಮೆಥಡ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸರಿನಾ? ಎಕ್ಸಾಮ್ ದೃಷ್ಟಿಯಿಂದ ಇದು ಒಳ್ಳೆಯದು. ಮೀನ್ ಮೀಡಿಯನ್ ಮೋಡಲ್ಲಿ ಯಾವುದಾದ್ರೂ ಒಂದು ಲೆಕ್ಕ ಕಡ್ಡಾಯವಾಗಿ ಇರುತ್ತೆ. ಈಗ ಇದನ್ನು ನೋಡಿ ಬರ್ಕೋತೀನಿ ನೇರವಾಗಿ. ಎಕ್ಸ್ ಕಾಲಮ್ಮು 10 30 50 70 90 ಇದೆ. ಎಫ್ ಕಾಲಮ್ ನೋಡಿ 4 24 28 16 8 ಇದೆ. ಕ್ವಶನ್ ಕೇಳಿದಾನೆ, ಕ್ಯಾಲ್ಕುಲೇಟ್ ಮೀನ್. ಸರಾಸರಿ ಕಂಡು ಹಿಡಿಯಿರಿ. ಎಕ್ಸ್ನ ಈ ಥರ ಬರ್ಕೊಡಿ. ಎಕ್ಸ್ ಕಾಲಮು 10 30 50. ಓಕೆನಾ? ಆಮೇಲೆ 70 90. ನಾನು ನಿಮಗೆ 5 ಅಂಕಿ 6 ಅಂಕಿ ಅಕೌಂಟ್ ಲೆಕ್ಕ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಇದೇ ಥರನೇ ಅಭ್ಯಾಸ ಮಾಡ್ಕೊಳ್ಳಿ. ಅನಂತರ ಹೆಚ್ಚಿನ ಸಂಖ್ಯೆಗಳು ಬಂದಿರುತ್ತೆ, ಅದು ನೀವು ಟ್ರೈ ಮಾಡ್ಬೋದು. 4 24 28 16 8 ನೋಡಿ. ಈಗ ಇದನ್ನು ಎಫ್ ಎಕ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇದನ್ನು ಕೂಡ್ಕೋಬೇಕು ಅಂತ ಹೇಳಿದ್ದೆ. ಎನ್ನ ಕೂಡ್ಕೊಳ್ಳಿ. ನಾನು ನೇರವಾಗಿ ಬರೀತಿದ್ದೀನಿ, ಕೂಡ್ಕೊಂಡಿದ್ದೀನಿ. ನನಗೂ 80 ಆಯಿತು ನೋಡಿ.
ಗೊತ್ತಾಯ್ತಾ? 80 ಬಂದಿದ್ದು ಗೊತ್ತಾಯ್ತಾ? ನೋಡ್ಕೊಂಡ್ರಾ? 80 ಆಯಿತು. ನೆಕ್ಸ್ಟು ಎಫ್ ಮಾಡ್ಕೊಳ್ಳೋಣ. ಈಗ ಎಫ್ ಮಾಡಬೇಕಾದ್ರೆ ನಮಗೆ ನೋಡ್ರಿ 10 4 ಗುಣಿಸಿ 14 40 ಆಯಿತು. ಓಕೆನಾ? ನೋಡಿ ಆಮೇಲೆ 30 24 ಗುಣಿಸಿ 30 24 3 72 720 ಆಗುತ್ತೆ ನೋಡಿ. ಕ್ಲಿಯರಾ? ಓಕೆನಾ? 28 5 ಗುಣಿಸಿ 28 5 140 ಒಂದು 0 ಜಾಸ್ತಿ 1400 ಆಯಿತು. ಆಮೇಲೆ 70 16 ಗುಣಿಸಿ 16 7 112 ಒಂದು 0 98 72 ಒಂದು 0 720 ನೋಡ್ಕೊಂಡ್ರಾ? ಅರ್ಥ ಆಯ್ತಾ? ಈಗ ಇದನ್ನು ಕೂಡ್ಕೊಳ್ಳಿ. ಕೂಡಿದರೆ ಇದನ್ನು ಸಿಗ್ಮಾ ಎಫ್ ಎಕ್ಸ್ ಅಂತ ಬರಿತೀವಿ. ಅದು ಎಲ್ಲ ಕೂಡ್ಕೊಳ್ಳಿ 4000 ಆಗುತ್ತೆ ನೋಡಿ. ಕೂಡ್ಕೊಳ್ಳಿ ನಿಧಾನವಾಗಿ. ನೀವು ಕೂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಆನ್ಸರ್ನ ಅಭ್ಯಾಸ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಲ್ಲದೆ ಇರೋಂಥವ್ರು ವಿಡಿಯೋ ನೋಡ್ತಾ ಇದ್ದರೆ ದಯಮಾಡಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿಕೊಡಿ, ಅವರಿಗೆ ತಿಳಿಸ್ಕೊಡಿ. 10th ಮಕ್ಕಳಿಗೆ ಇದು ಪ್ರಾಬ್ಲಮ್ಮು ಹೆಲ್ಪ್ ಆಗುತ್ತೆ, ಅರ್ಥ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಕ್ಸ್ ಕಾಲಮ್ ಬರ್ಕೋತೀನಿ, ಎಕ್ಸ್ ಬಾರ್ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಇದೆ. ಇದನ್ನು ಗುಣಿಸ್ಕೊಳ್ಳಿ. ಅದೇ ಗುಣಿಸಿದ್ದು ಕೂಡಿದ ಉತ್ತರ 4000 ಬಂತು. ಎನ್ ನೋಡಿ 80 ಬಂತು. 10 10 ಹೊಡೆದಿದ್ದೀನಿ. ಸರಿನಾ? 8ರಿಂದ ಹೊಡೀರಿ. 8 5 40 ಒಂದು 0 ಇದೆ 0. ಆಗ ನಮಗೆ ಎಕ್ಸ್ ಬಾರ್ ಎಷ್ಟು ಬಂತು? 50 ಬಂತು. ಇದು 4 ಲೆಕ್ಕ ಹೇಳ್ಕೊಡ್ತಿದ್ದೀನಿ. ಈಗ ಇಲ್ಲಿಗೆ 4 ಲೆಕ್ಕ ಆಗುತ್ತೆ ಡಿಸ್ಕ್ರೀಟ್ ಸೀರೀಸಲ್ಲಿ, ವರ್ಗೀಕೃತ ಪ್ರಾಪ್ತಾಂಕ ಪಟ್ಟಿನಲ್ಲಿ. ನೆಕ್ಸ್ಟ್ ಕ್ಲಾಸ್ ಇದರಲ್ಲಿ ಕಂಟಿನ್ಯೂಸ್ ಸೀರೀಸ್ ಇದೆ, ಅದರಲ್ಲೊಂದು 4 ಲೆಕ್ಕ ಮಾಡೋಣ. ಆಮೇಲೆ ಮೀಡಿಯನ್ನು ಮೋಡು ತಿಳ್ಕೊಳ್ಳೋಣ. ಓಕೆನಾ? ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಅರ್ಥ ಆಗದೆ ಇದ್ದರು ಒಂದು ಸಲ ಕಾಮೆಂಟ್ ಮಾಡಿ, ಒಂದ್ಸಲ ನೋಡಿ. ಏನಾದ್ರು ಗೊತ್ತಿಲ್ಲ ಅಂದರೆ ಕೇಳಿ, ಕಲ್ತ್ಕೊಳ್ಳಿ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು.